ನಮಸ್ಕಾರ ಸರ್, ನನ್ನ ಹೆಸರು ಅಶೋಕ್ ರೆಡ್ಡಿ, ಸನ್ ಆಫ್ ಜಯರಾಮ್ ರೆಡ್ಡಿ, ರಾಯಸಂದ್ರ ಗ್ರಾಮ. ಸರ್ವೆ ನಂಬರ್ 85/4 ವಿಚಾರವಾಗಿ ಸುಮಾರು ವರ್ಷಗಳಿಂದ ಗಲಾಟೆಗಳು ನಡೀತಾ ಇದೆ. ಇದರ 1961ರಲ್ಲಿ ನಮಗೆ ಮಂಜೂರಾಗಿರೋ ಜಮೀನು. ಆ ಕಾಲದಿಂದ ನಾವೇ ಪೊಸಿಷನಲ್ಲಿ ಇದ್ದೀವಿ. ನಾವು ಸುಮಾರು ವರ್ಷಗಳಿಂದ ಅಲ್ಲಿ ವ್ಯವಸಾಯ ಮಾಡ್ಕೊಂತ ಇದ್ವಿ. ಅದೇ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಮತ್ತೊಂದು ದೇವಸ್ಥಾನ ನಾವೇ ಕಟ್ಟಿದ್ವಿ, ಮುನೇಶ್ವರ ದೇವಸ್ಥಾನ. ಅಲ್ಲಿ ನಾವು ಇಟ್ಟಿಗೆ ಶೆಡ್ಗಳು, ಬೋರ್ಗಳು ಎಲ್ಲ ಹಾಕ್ಕೊಂಡು ವ್ಯವಸಾಯ ನಡೆಸ್ತಾ ಇದ್ವಿ. ಮತ್ತು ಇದೇ ಸರವಾಗಿ ನಾವು ಇದೇ ತಾಲೂಕು ಕಚೇರಿಯಲ್ಲಿ 97ರಲ್ಲಿ ಒಂದು ಸತಿ ಸರ್ಟಿಫೈಡ್ ಕಾಪೀಸ್ ತೊಗೊಂಡಿದ್ದೀವಿ. 2014ರಲ್ಲಿ ಒಂದು ಸತಿ ನಮ್ಗೆ ಆರ್ಡ್ರ್ ಆಗಿರುವ ಸರ್ಟಿಫೈಡ್ ಕಾಪೀಸ್ ತೊಗೊಂಡಿದ್ದೀವಿ. 2016, 14 2 ಸರಿ ತೊಗೊಂಡಿದ್ದೀವಿ. ಇದರ ವಿಚಾರವಾಗಿ ಊರಲ್ಲಿ ಸ್ವಲ್ಪ ಗಲಾಟೆಗಳಾಯಿತು. 2013ರಲ್ಲಿ ಇದು ಖರಾಬ್ ಜಮೀನು ಅಂತ ಹೇಳ್ತಾ ಇದ್ರು. ಖರಾಬ್ ಜಮೀನು ಅಲ್ಲ, ಇದು ನಮ್ಮ ಮಂಜೂರಾಗಿರೋ ಜಮೀನು ಅಂತ ಅವರು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ರು. ಆ ಕೇಸು ನಮ್ಮ ಪರಣೆ ಆಯಿತು. ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹಾಕಿದ್ರು, ಅದು ನಮ್ಮ ಪರಣೆ ಆಯಿತು. ಆಮೇಲೆ ಹೈಕೋರ್ಟ್ಗೆ ಹಾಕಿದ್ರು, ಅದು ನಮ್ಮ ಪರಣೆ ಆಯಿತು. ಮತ್ತು ತಹಸೀಲ್ದಾರ್ಗೆ ನಮಗೊಂದು ಅರ್ಜಿ ಹಾಕಿದ್ವಿ, ಈ ಥರ ನಮ್ಮ ಪರ 3 ಕೋರ್ಟಲ್ಲಿ ನಮ್ಮ ಪರ ಆಗಿದೆ, ಖಾತೆ ಮಾಡಿ ಅಂತ. ಅವಾಗ ಖಾತೆ ಮಾಡೋಕ್ಕೆ ಅವರು ನಿರಾಕರಿಸಿದ್ರು. ಮತ್ತು ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಕೊಂಡ್ವಿ, ನಾವು ಡಿಕ್ಲರೇಷನ್ ಮಾಡಿ ಈ ಜಮೀನು ನಮ್ಮದೇ, ನಮ್ಮ ಖಾತೆ ಮಾಡಿ ಅಂತ. ಅದು ಈ 2 ತಿಂಗಳ ಹಿಂದೆ ನಮ್ಮ ಹೆಸರಿಗೆ ಖಾತೆ ಮಾಡಬೇಕು ಅಂತ, 3 ತಿಂಗಳ ಒಳಗೆ ಖಾತೆ ಮಾಡಬೇಕು ಅಂತ ಆರ್ಡ್ರ್ ಆಗಿ ನಮ್ಮ ಪರ ಡಿಗ್ರಿ ಆಯಿತು. ನಾವು ಮತ್ತೆ ಅರ್ಜಿ ಹಾಕಿದ್ವಿ, ಈ ಥರ ಆರ್ಡ್ರ್ ಆಗಿದೆ, ಆರ್ಡ್ರ್ ಪ್ರಕಾರ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಇಲ್ಲಿ ಅರ್ಜಿ ಹಾಕಿದ್ವಿ ಸರ್. ಈ ಗಲಾಟೆಗಳು 2021ರಲ್ಲಿ ಏನಾಯ್ತಂತೆ, ಈ ಖಾತೆಗೆ ಆಗಿದ್ವಲ್ಲ, ಅವಾಗ ಖಾತೆ ಮಾಡಬಾರ್ದು ಒಂದು ಊರಲ್ಲಿ ಕೆಲವರು ಈ ನಮ್ಮ ವಿರೋಧಿಗಳು ಇರ್ತಾರಲ್ಲ, ಅವರೆಲ್ಲ ಬಂದುಬಿಟ್ಟು ಆ ಶೆಡ್ಗಳು, ನಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲ ಒಡೆದು ಧ್ವಂಸ ಮಾಡಿಬಿಟ್ಟು ನಮ್ಮ ಮೇಲೆ ಪ್ರಯತ್ನ ಎಲ್ಲ ಮಾಡಿದ್ರು. ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು. ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ಗಳು, 2 ಅಟ್ರಾಸಿಟಿಗಳು, 4 ಕ್ರಿಮಿನಲ್ ಕೇಸ್ಗಳು. ಸುಮ್ಮನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರಲಿಲ್ಲ. ಸುಮ್ಮನೆ ಗಲಾಟೆಗಳು ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕೇಸ್ಗಳೆಲ್ಲ ಹಾಕಿದ್ದಾರೆ. ಈ ಜಮೀನು ನಮ್ಗೆ ಮಂಜೂರಾಗಿ ಆ ಕಾಲದಿಂದ ಈ ಕಾಲದವರೆಗೂ ನಾವೇ ಪೊಸಿಷನಲ್ಲಿ ಇದ್ದೀವಿ. ಕೋರ್ಟಲ್ಲಿ ಕೂಡ ಅವರೇ ಹೇಳಿದ್ದಾರೆ, ಅವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ. ಆರ್ಡರ್ ಕಾಪಿನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಸರ್. ಈಗ ಸಮಾಧಿಲಿರೋದು, ನಮ್ಮ ಪೂರ್ವಿಕರ ಸಮಾಧಿಲಿರೋದು, ಬೋರ್ಗಳಿರೋದು, ಈ ಜಮೀನು ನಮ್ಮ ಖಾತೆಗಾಗಿದೆ. ನಮ್ಮ ಖಾತೆ ಮಾಡಿದಿರಾ ಈ ಹನುಮಂತು ಅನ್ನೋರು ಇಬ್ಬರು ಇದ್ದಾರೆ ನಮ್ಮೂರಲ್ಲಿ, ಅವರು BJP ಮುಖಂಡರು. ಅವ್ರು ಬಂದುಬಿಟ್ಟು ಈ ಜನಗಳೆಲ್ಲ ಗುಂಪಾಗಿ ಇದಾಕೊಂಡು ಈ ಮನೆ ದೌರ್ಜನ್ಯ ಮಾಡೋದು, ನಮ್ಮ ಮೇಲೆ ಕೇಸ್ಗಳಿಟ್ಟೋದು, ಈ ಥರ ಊರಲ್ಲಿ ಇನ್ನು ಚಲಪತಿ, ಶಿವಪ್ಪ, ಈ ಕೆಲವರೆಲ್ಲ ಸೇರಿಕೊಂಡು ನಮಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಸರ್. ನಮ್ಮ ಖಾತೆ ಆಗದಿರಾ ಈ ಜಮೀನು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. 3 ವರ್ಷದಿಂದ ನಮ್ಮ ಮನೆಗೆ ಕುಡಿಯೋಕೆ ನೀರು ಕೂಡ ಬಿಡ್ತಾ ಇಲ್ಲ. ಅವರೇ ಹನುಮಂತು ಅನ್ನೋರ ಹೆಂಡ್ತಿನೇ ಗ್ರಾಮ ಪಂಚಾಯತಿ ಮೆಂಬರು. ಪಂಚಾಯತಿಗೆ ಸುಮಾರು ಸತಿ ನಾವು ಅರ್ಜಿ ಕೊಟ್ಟು, ಅರ್ಜಿಗೆ ಸೈನು ಕೂಡ ಹಾಕಿಲ್ಲ ಅವರು. ಈ 3 ವರ್ಷದಿಂದ ಕುಡಿಯೋಕೆ ನೀರು ಕೂಡ ಬಿಡ್ತಾ ಇಲ್ಲ ನಮಗೆ. ಈ ಥರ ತುಂಬ ತೊಂದರೆ ಕೊಡ್ತಾ ಇದೆ ಸರ್. ಮತ್ತು ಈ ಸಮಾಧಿಗಳು ಹೊಡೆದಿರೋದೆಲ್ಲ ನಮ್ಮ ಹತ್ರ ವಿಡಿಯೋ ಇದೆ, ನಾವು ಕೇಸ್ ಹಾಕಿದ್ವಿ. ಶೆಡ್ಗಳು ಹೊಡೆಯೋದು ವಿಡಿಯೋ ಇತ್ತು, ಅದು ನಾವು ಕೇಸ್ ಹಾಕಲ್ಲ ಅಂತ ಆವಾಗ ಸರ್ಕಲ್ ಇನ್ಸ್ಪೆಕ್ಟರ್, ಇಲ್ಲಪ್ಪ ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಆಗಿಲ್ಲ, ಅದರಿಂದ ನೀವು ಖಾತೆ ನಿಮ್ಮ ಹೆಸರಿಗೆ ಮಾಡ್ಕೊ ಬನ್ನಿ, ಆಮೇಲೆ ಕೇಸ್ ಹಾಕೋಣ ಅಂದರು. ಅದು ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ, ಹೊಡೆದಿರೋದೆಲ್ಲ. ಈ ಥರ ತುಂಬ ಈಗ ರೀಸೆಂಟ್ ಆಗಿ ಸರ್ವೆ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿದ್ರೆ ರೀಸೆಂಟ್ ಆಗಿ ಬಂದಿಲ್ಲ. 2021ರಲ್ಲಿ ಬಂದ್ರು. 2000 ಸರ್, ಅದೇ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಕೇಸ್ ಆಯ್ತು ಸರ್. ಆವಾಗ ನಾನು ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕ್ತಾ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ. ಆವಾಗ ಅವರು ನಮ್ಗೊಂದು ಇಂಬರ್ ಹಾಕೊಟ್ರು, ನಿಮ್ಗೆ ಮಂಜೂರಾಗಿದೆ, ಆ ಕಾಪಿ ನಿಮ್ಮ ಹತ್ರ ಇದೆ, ಆದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ. ಅಂದ್ರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕು ಆಫೀಸಲ್ಲಿ ಇಲ್ವಂತೆ. ನಾನು 97ರಲ್ಲಿ ಒಂದು ಸತಿ ತಗೊಂಡಿದ್ದೀನಿ, 2014ರಲ್ಲಿ ಒಂದು ಸತಿ ತಗೊಂಡಿದ್ದೀನಿ, 2016ರಲ್ಲಿ ಒಂದು ಸತಿ, 3 ಸತಿ ತಾಲೂಕು ಆಫೀಸಿಂದ ನಾನು ಕಾಪಿಗಳು ತಗೊಂಡು, ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೀನಿ. ಅದೇ ಕಾಪಿಗಳು ಕೋರ್ಟ್ ಕೊಟ್ಟು, ಕೋರ್ಟ್ ಮುಖಾಂತರ ನಮ್ಮ ಪರನೇ ಎಲ್ಲ ಕೇಸ್ಗಳಾಗಿದೆ. ಇವಾಗ ಇಲ್ಲಿ ತಾಲೂಕು ಆಫೀಸಲ್ಲಿ ನಾವು 2021ರಲ್ಲಿ ಕೊಟ್ಟಾಗ ಅರ್ಜಿ, ನಮ್ಮ ತಾಲೂಕು ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ, ಅದರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡೋಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಮತ್ತೆ ಸಿವಿಲ್ ಕೋರ್ಟ್ಗೆ ಹೋಗಿದ್ದು ನಾನು ಇಲ್ಲಿ. ಮತ್ತೆ ಈ ಥರ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಡಿಕ್ಲರೇಷನ್ ಮಾಡಿ,
ನಮ್ಮ ಹತ್ರ ಈ ತರ ಡಾಕ್ಯುಮೆಂಟ್ಸ್ಗಳಿದೆ, ಈ ತರ ಡಾಕ್ಯುಮೆಂಟ್ಸ್ ಇದೇ ತಾಲೂಕು ಆಫೀಸಲ್ಲಿ ನಾವು ತಗೊಂಡಿದ್ದೀವಿ, ಇವಾಗ ಇಲ್ಲ ಅಂತ ಹೇಳ್ತಾ ಇದ್ರೆ RTI ಅಲ್ಲಿ ಕೂಡ ಹಾಕಿದ್ದೀನಿ ಸರ್. ನಮ್ಮ ತಾಲೂಕು ಮೂಲಕರ್ತಗಲ್ಲು ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು RTI ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ. ಅಲ್ಲಿಂದ 4 ಶೋಕಾಸ್ ನೋಟಿಸ್ಗಳು ಈ ಕಚೇರಿಗೆ ಬಂದಿವೆ. ಆದ್ರೂ ಇದುವರೆಗೂ ಯಾವುದೇ ರೆಸ್ಪಾಂಡ್ ನಮ್ಗೆ ಮಾಡ್ತಾ ಇಲ್ಲ. ಇವಾಗ 20 ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ, ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮಗೆ. ಇವಾಗ ಕೋರ್ಟಲ್ಲಿ ಕ್ಲಿಯರ್ ಆರ್ಡರ್ ಸರ್, ನಿಮ್ಮ ಹೆಸರಿಗೆ ಖಾತೆ ಆಗಬೇಕು 3 ತಿಂಗಳ ಒಳಗೆ, ನೀವೇ ಈ ಜಮೀನಿಗೆ ಓನರು, ಎಲ್ಲ ದಾಖಲೆಗಳು ವಿತ್ ಪ್ರೂಫ್. ಸಿವಿಲ್ ಕೋರ್ಟ್ ಅಲ್ಲಿ ಫಸ್ಟ್ 2013 ಊರವರು ಹೋಗಿದ್ರು ಸರ್. ನಮ್ಮೂರಲ್ಲಿ ನಮ್ಮ ವಿರೋಧಿಗಳು ಸಿವಿಲ್ ಕೋರ್ಟ್ಗೆ ಹೋದ್ರು. ಆ ಕೋರ್ಟಲ್ಲಿ ನಮ್ಗೆ ಆಯ್ತು. ಮತ್ತೆ ಅವರು ಇದು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋದ್ರು, ಅದರಲ್ಲೂ ನಮ್ಗೆ ಆಯ್ತು. ಮತ್ತೆ ಹೈಕೋರ್ಟ್ಗೆ ಹೋದ್ರು. ನಿಮ್ಮದು ಪ್ರತಿಕ್ರಿಯೆ? ಈ ಜಮೀನ್ ನಮ್ದು ಸರ್, ನಮ್ಗೆ ಮಂಜೂರಾಗಿದೆ, ನಮ್ ಕೇಸ್ ನಂಬರ್ ಇದೆ. ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ. 2021ರಲ್ಲಿ ಸುಜಾತಾ ಮೇಡಮ್ ಅವರು ತಹಸೀಲ್ದಾರ್ ಆಗಿದ್ರು. ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ, ನಾವು ಆ ಕಾಲದಿನಲ್ಲೂ BJP ಪರ ಇರ್ಲಿಲ್ಲ, ಕಾಂಗ್ರೆಸ್ ಪರ ಇದ್ವಿ ನಾವು. ಕಾಂಗ್ರೆಸ್ ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದ್ದೀವಿ. ಈ BJP ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಗೆ ತೊಂದರೆ ಮಾಡಬೇಕು ಅಂತ ಮನಸ್ಸು ಪೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೆ ಈ ತರ ಮಾಡ್ತಾ ಇದ್ದಾರೆ. ಆವಾಗ ನಾನು ಖಾತೆಗೆ ಹಾಕಿದ್ದಾಗ ಅವ್ರು ಬಂದ್ಬಿಟ್ಟು ಇದು ನಿಮ್ಗೆ ಮಂಜೂರಾಗಿಲ್ಲ, ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆಗಳಿಲ್ಲ, ಆದ್ರಿಂದ ಈ ಜಮೀನು ನಾವು ವಶಪಡಿಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಹಾಕಿದ್ರು, ಇದು ಗೌರ್ಮೆಂಟ್ ಜಮೀನು ಅಂತ. ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡು ಮತ್ತೆ ಒತ್ತುವರಿಗೆ ತಗೊಳ್ತೀವಿ ಅಂತ ಒಂದು ನಾಮಫಲಕ ಅಲ್ಲಿ ಆಡಿದ್ರು. ಅದನ್ನ ಎತ್ಕೊಂಡೋಗಿ ನಾನು ಈ ತರ ನನ್ಗೆ ಹೈಕೋರ್ಟಲ್ಲಿ ಆದ್ರೆ ಕೂಡ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟಲ್ಲಿ ಮತ್ತೆ ಒಂದು ರಿಟ್ ಪಿಟಿಷನ್ ಆಗಿದೆ. ಅದರಲ್ಲಿ ನಮಗೆ ಹೈಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು. ಆ ಇಂಜೆಕ್ಷನ್ ಆರ್ಡರ್ ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ನಾವು ಖಾತೆಗೆ ಹಾಕಿರೋದು ಸಿವಿಲ್ ಕೋರ್ಟಲ್ಲಿ ನಮ್ಗೆ ಖಾತೆ ಆಗಬೇಕು ಅಂತ, 3 ತಿಂಗಳಲ್ಲಿ ಆಗಲೇಬೇಕು ಅಂತ ಆರ್ಡರ್ ಆಗಿದೆ. ಇವಾಗ ನಾನು ಖಾತೆಗಾಗಿ 2 ತಿಂಗಳಾಯ್ತು ಸರ್, ಅರ್ಜಿ ಹಾಕಿ 2 ತಿಂಗಳಾಯ್ತು. 3 ತಿಂಗಳಿಗೆ ಮಾಡಬೇಕು ಅಂತ ಹೇಳಿರೋದು ಅವರು. 2 ತಿಂಗಳಾದ್ಮೇಲೆ ಇವಾಗ ಸೆಕ್ರೆಟರಿ ರಿಪೋರ್ಟ್ ಆಗಿದೆ, RI ರಿಪೋರ್ಟ್ ಆಗಿದೆ, ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಮ್ಮ ಫೈಲ್ ಬಂದಿದೆ. ಇವಾಗ ನಮ್ಮ ಖಾತೆ ಮಾಡದಿರ ಇರಬೇಕು ಅಂದ್ರೆ ಏನಾದರೂ ಒಂದು ಮಾಡಬೇಕು ಅಂತ ಈ ತರ ಎಲ್ಲ ಧರಣಿ ಮಾಡೋದು, ಗಲಾಟೆಗಳು ಮಾಡೋದು, ಈ ತರ ದೌರ್ಜನ್ಯ ಮಾಡೋದು, ಈ ಹಿಂಸೆ ಕೊಡೋದು ಸರ್. ಊರಲ್ಲಿ ನಮ್ಮ ಜೊತೆ ಯಾರು ಮಾತಾಡ್ಕೊಡ್ತಂತೆ, ಮಾತಾಡಿದ್ರೆ 5,000 ಫೈನ್ ಅಂತೆ. ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಸರ್ ಇವಾಗ ಅವ್ರು ಮಾಡಿರೋ ಆರೋಪ ನಿಮ್ಮ ಪ್ರತಿಕ್ರಿಯೆ ಮಾತ್ರ ಹೇಳಿ. ಅದು ಗೌರ್ಮೆಂಟ್ ಜಾಗಕ್ಕೆ ದೂರವಾದ ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀರಾ ಹಾಗೆ ಹೇಳಿದ್ದಾರೆ. ಅದು ಸರ್ ನಾವು ಒಂದು ನಿಮಿಷ ನಿಮ್ಗೆ ಎಲ್ಲಾ ವಿಡಿಯೋಗಳು ತೋರಿಸ್ತೀವಿ. ನಮ್ಮ ಪರ ಇರೋದು ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಈ 3 ಜನ ಇದ್ದೀವಿ. ಬೇರೆಯವರು ಯಾರು ಕೂಡ ನಮ್ಮ ಜೊತೆ ಮಾತಾಡ್ಕೊಡ್ದಂತ ಊರಲ್ಲಿ ಅವರೇ ನಮ್ಮೂರಲ್ಲಿ 2 ಗ್ರಾಮ ಪಂಚಾಯತಿ ಮೆಂಬರ್ಗಳಿರೋದು. 2 ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರ್ಕೊಂಡು ಊರಲ್ಲಿ ಅವ್ರ ಜೊತೆ ಯಾರು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತೆ ಹನುಮಂತ ಅಪ್ಪ ಅವರ ಹೆಂಡತಿ, ಇವರಿಬ್ರು ಗ್ರಾಮ ಪಂಚಾಯತಿ ಸದಸ್ಯರು. ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ಆ ಥರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಕೊಡ್ದಪ್ಪ. ಮಾತಾಡಿದ್ರೆ 5,000 ರೂಪಾಯಿ ಫೈನು. ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು, ಅವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಬಿಡಬಾರ್ದು. ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರಾ ತೊಂದರೆ ಮಾಡ್ತಾರೆ. ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಆಗ್ಬಿಟ್ಟು ನಮ್ಮನ್ನ ಯಾರು ನೋಡ್ಕಡೆ ಬಿಡ್ದಿರಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ಮಾಡಿದ್ರು. ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ಬೇಡಿಕೆ ಏನು ಸರ್, ಇವಾಗ ನಾವು ಇಲ್ಲಿ ಖಾತಕ್ ಹಾಕಿದ್ದೀವಿ. ಇವಾಗ ಖಾತಕ್ ಹಾಕಿದ್ರೆ ಮೇಡಮ್ ಅವರು ನಮ್ಮ ಪರ ಆಗಿದ್ರೆ ಕೂಡ ಮತ್ತೆ ಅಪೀಲ್ ಹೋಗಿದ್ದಾರೆ. ಇವಾಗ 4 ಕೋರ್ಟಲ್ಲೂ ನಮ್ಮ ಪರ ಆಗಿದೆ. ಡಾಕ್ಯುಮೆಂಟ್ ಇಲ್ದಿರ ಅವ್ರ ಕೇಸ್ ಸೋತಲ್ಲ, ಇವಾಗ ಮತ್ತೆ ಅಪೀಲ್ ಹಾಕಿದ್ದಾರೆ. ಮತ್ತೆ ಇವಾಗ ಡಾಕ್ಯುಮೆಂಟ್ ಎಲ್ಲಿಂದ ತರ್ತಾರೆ? ಇವಾಗ ನಾವು ಕೊಟ್ಟಿರುವ ಅರ್ಜಿ ಪ್ರಕಾರ ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಮ್ಗೆ ಖಾತೆ ಮಾಡಿ ಯಾವುದೇ ತೊಂದರೆ ಆಗದಂತೆ ನಮ್ಗೆ ಇದು ನೀಡ್ಬೇಕು ಅಂತ. ಮತ್ತೆ ಇನ್ನೊಂದ್ಸತಿ ಈ ತಹಸೀಲ್ದಾರ್ ಅವರು ಏನೋ ನಮ್ಮ ಪರ MLA ಸಾಹೇಬ್ರು ಗೋವಿಂದ್ ಗೌಡ್ರು ಏನೋ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅಂತ. ನಾವು ಶ್ರೀಧರ್ ರೆಡ್ಡಿ ಅವರು ಇವರು ತಹಸೀಲ್ದಾರ್ಗೆ ಮತ್ತೆ ಇಲ್ಲಿನ ತಾಲೂಕು ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನಮ್ಮ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ, ತಪ್ಪಾಗಿದ್ರೆ ನಮ್ಗೊಂದು ಎಂಡರ್ಸ್ಮೆಂಟ್ ಕೊಡಿ. ಈ ತರ ಡಾಕ್ಯುಮೆಂಟ್ಸ್ ನಿಮ್ ತಪ್ಪು, ನಿಮ್ ಖಾತೆ ಮಾಡಕ್ ಆಗಲ್ಲ ಅಂತ ನಮ್ಗೊಂದು ಎಂಡರ್ಸ್ಮೆಂಟ್ ಕೊಡಿ. ಅದ್ರ ಮೇಲೆ ನಾವು ಹೋಗಿ ಮತ್ತೆ ಕೋರ್ಟಲ್ಲಿ ನಾವು ಫೈಟ್ ಮಾಡ್ತೀವಿ. ಸುಮ್ಮನೆ ಸುಳ್ಳು ದೂರಗಳ ನೆಲೆಯಲ್ಲಿ
ಪಾಪ MLA ಮೇಡಮ್ ನಾವು ಕಾಂಗ್ರೆಸ್ ಪಾರ್ಟಿ ಆವಾಗ್ಲಿಂದ ಏನೋ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ ಅವ್ರ ಜೊತೆ ತಿರ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಕೂಡ ಪಾಪ ನಿಂದೆಗಳೆಲ್ಲ ಮುಗ್ತಾ ಇದ್ದಾರೆ. ಇದು ಎಲ್ಲ ಸುಳ್ಳು, ಅವರು ಹೇಳೋ ಮಾತುಗಳೆಲ್ಲ ಸುಳ್ಳೆ. ನಮ್ಮ ಮೇಲೆ ತೀವ್ರವಾದ ಒತ್ತಡ ನೀಡ್ಬೇಕು, ಈ ಜಮೀನು ಬಿಟ್ಬಿಡ್ಬೇಕು ಅವರು, ಇವ್ರು ಕೊಡೋ ಕಿರುಕುಳದಿಂದ ಈ ಜಮೀನು ಬಿಟ್ಬಿಡ್ಬೇಕು ಅವರು ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಶ್ರೀಧರ್ ರೆಡ್ಡಿ ಅವರು ನಮ್ಮ ಪಾಪ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಅವ್ರು ಬರೋದೇ 6 ತಿಂಗಳಿಗೂ ವರ್ಷಕ್ಕೂ ಒಂದ್ಸತಿ ಬರ್ತಾರೆ. ಅವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಹೋಗಿ ಅವ್ರಿಗೆ ಬೆದರಿಕೆ ಆಗ್ತಂತೆ. ನಮ್ಮೂರಲ್ಲಿ ಇರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಹಾಕೋಕ್ಕಾಗುತ್ತೆ ಬೆಂಗಳೂರಿಂದ. ಮತ್ತೆ ಮೇಡಮ್ ಅವ್ರ ಮೇಲೆ, ಗೌಡ್ರ ಮೇಲೆ ಸುಮ್ನೆ ಸುಳ್ಳುದು ಆರೋಪಗಳೆಲ್ಲ ಮಾಡೋದು. ಇವಾಗ ನಮ್ಮ ದಾಖಲೆಗಳು ಮೇಡಮ್ ಹತ್ರ ಕೊಟ್ಟಿದ್ವಿ, ಅವ್ರ ಹತ್ರ ಏನು ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ, ನಮ್ಮ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಅದು ಪರಿಶೀಲಿಸಿ, ನಮ್ಮ ದಾಖಲೆಗಳನ್ನು ಪರಿಶೀಲಿಸಿ, ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ, ಯಾರು ಹೆಸರಿಗೆ ಖಾತೆ ಆಗಬೇಕು ಅಂತ ಮೇಡಮ್ ಅವರು ನಿರ್ಧಾರ ಮಾಡ್ತಾರೆ. ಸುಮ್ಮನೆ ಧರಣಿ ಮಾಡೋದು. ಈತ ನನ್ನ ತಮ್ಮ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ಇದೆ. ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾನೆ. ಅಲ್ಲಿ ದಾರಿಯಲ್ಲಿ ಕಾಯ್ದು 1 ದಿನ ಹೊಡೆದಿರೋದು ಇವನೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ್ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು. ಏನ್ ಸರ್ ಇದು? ಪೊಲೀಸ್ ಅವ್ರ ಹತ್ರ ಹೋಗಿ, ಸರ್ ಏನ್ ಸರ್ ನೀವು ಒಂದು ಮನೆ, ಅವ್ರ ಊರೆಲ್ಲ 10 ಜನ ಬಂದು ಸಾಕ್ಷಿ ಹೇಳ್ತಾರಪ್ಪ, ನಾವು ಸಾಕ್ಷಿ ಹೇಳಿ ಕಂಪ್ಲೇಂಟ್ ಕೊಟ್ಮೇಲೆ ನಾವು ಕಂಪ್ಲೇಂಟ್ ಬುಕ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಅವ್ರು ಅದಕ್ಕೆ ಅವ್ರು ಹೇಳೋ ಕೇಸ್ಗಳೆಲ್ಲ ಹಾಕೋದು, ನಾವ್ ಹೇಳೋ ಕೇಸ್ಗಳೆಲ್ಲ ಬಿಟ್ಟು ಹಾಕೋದು. ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರಣಿ ಮಾಡ್ತಾರಪ್ಪ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೇನ್ ಮಾಡೋದು? ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಅವಾಗ ವೆಂಕಟೇಶ್ ಅಂತ ಇಬ್ರು ಬೇತ್ಮಂಗಲದಲ್ಲಿ, ಸರ್ ಇಲ್ಲ ಏನೋ ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ಗೆ ಹೋದ್ವಿ ಸರ್ ಬೇತ್ಮಂಗಲದಲ್ಲಿ. ಅವ್ರ ಆಫೀಸಲ್ಲೇ ಕೂತ್ಕೊಂಡಿದ್ದೀವಿ. ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಮೇಲೆ FIR ಬುಕ್ ಆಗಿದೆ, ಅಟ್ರಾಸಿಟಿ ಕೇಸ್. ನಾವು ಮನೆಯಲ್ಲಿ ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪರು 5 ಜನ ಗಂಡು ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ. ಏನ್ ಸರ್ ಇದು ಅಂದ್ರೆ ಅದೇನಾಗಲ್ಲ ಹೋಗೋ, ಏನ್ ಸರ್ ಈ ತರ ನಾವು ಇನ್ನೊಂದು ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ, ನಾವೆಲ್ಲ ಜೀವನ ವೃತ್ತಿ ಏನಂದ್ರೆ ವ್ಯವಸಾಯ. ನಮ್ಮ ಫ್ಯಾಮಿಲಿ ಎಲ್ಲ ಜೀವನ ವೃತ್ತಿ ಏನಂದ್ರೆ ವ್ಯವಸಾಯ ಮಾಡ್ಕೊಂಡು ಏನೋ ಊರಲ್ಲೇ ಇದೀವಿ. ಆಚೆ ಗಡಿ ಹೆಂಗ್ ವ್ಯವಹಾರ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗಿಲ್ಲ, ಇದುವರೆಗೂ ಗೊತ್ತಿಲ್ಲ. ಇಷ್ಟು ನರಕ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾನೂನು ರೀತ್ಯ ನಮ್ಮ ಹೆಸರಿಗೆ చెప్పిಲ್ಲ ಬಿಡೆ ಈ ವ್ಯವಹಾರಗಳೆಲ್ಲ ಊರಲ್ಲಿ ಅವರ ಹನುಮಂತು ಎಂಬವರಿಂದನೇ ತುಂಬಾ ಪ್ರಾಬ್ಲಮ್ ಎಲ್ಲ ಗುಂಪು ಮಾತಾಡೋದು ಈ ತರ ಹೋಗಿ ನಾನು ಅವರೊಬ್ಬ ಲೀಡರ್ ಆಗಿದ್ದಾರೆ. ಲೀಡರ್ ಆಗಿ ಇದ್ಕೊಂಡು ಏನ್ ಕೆಲಸ ಒಳ್ಳೆ ಕೆಲಸ ಮಾಡ್ಲಿ ಪರವಾಗಿಲ್ಲ. ಅವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದ್ದೀವಿ. ದೇವಸ್ಥಾನ ಮುಂದೆ ಒಂದು 100 ಅಡಿ ನಾವು ಬಿಟ್ಟಿದ್ದೀವಿ. ದೇವಸ್ಥಾನ ಕಟ್ಟಿರೋದೇ ನಾವು, ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ. ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡೋಕ್ಕಾಗುತ್ತಾ? ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಜಡ್ಜ್ ಕೇಳಿದಾಗ ಜಯರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂತ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವಾ? ಇನ್ನೊಂದು ಅದು 1 ಎಕರೆ ಜಮೀನು ತಹಸೀಲ್ದಾರ್ ಅಲ್ಲಿ ಆವಾಗಲೇ 62 ಅಲ್ಲೇ ಅದರಲ್ಲಿ ಮೂಲ ದಾಖಲೆಗಳು ಮೆನ್ಷನ್ ಆಗಿದೆ. 1 ಗುಂಟೆ ದೇವಸ್ಥಾನ, 1 ಗುಂಟೆ ಕಾಲು ದಾರಿ, 3 ಗುಂಟೆ ನೀರು ಕಾಲುವೆ, ಉಳಿದ 35 ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಮಾಡಬಹುದು ಅಂತ ಒಂದು ಎಂಡಾಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ, ಊರವರಿಗೆ. ಈ ಎಲ್ಲಾ ದಾಖಲೆಗಳಿದೆ ಸರ್ ನಮ್ಮ ಹತ್ರ. ಸರಿ ಮಾ, ಈಗ 3 ತಿಂಗಳು ಒಳಗೆ ಮಾಡ್ಬೇಕಂತ ಕೋರ್ಟ್ ಆದೇಶ ಮಾಡಿದ್ರು. 2 ತಿಂಗಳಾಗಿದೆ, 2 ತಿಂಗಳಾಗಿದೆ, ಇನ್ನೊಂದು ತಿಂಗಳಿದೆ. ಆದ್ರೆ ಅವ್ರು ಕೂಡ ಪ್ರೆಷರ್ ಇಂದ ಮೇಡಮ್ ಅವರೆಲ್ಲ ಅವರು ಇನ್ನೊಂದು ಈ ತರ ಹೇಳಿ ಅನ್ನೊಂದು ಇವರೆಲ್ಲ ಬಂದು ಈ ತರ ಊರ್ದು ಇದ್ರು. ಆ ಕಾಲದಿಂದಲೂ ಏನು 70s ಇಂದ ಖರಾಬು ತಪ್ಪು ದೇವಸ್ಥಾನಗಳನ್ನು ಬರ್ತಾ ಇದೆಯಲ್ಲ ಮೇಡಮ್, ಯಾವ ರೀತಿ ನೀವು ಅವ್ರ ಖಾತೆ ಮಾಡ್ತೀರ ಅಂತ ಇವ್ರಿಗೆ ದಬ್ಬಾಳಿಕೆ ಹಾಕಿ ಇವ್ರು ಉತ್ತರ ನೀಡಿ ಇವ್ರು ಏನ್ ಮಾಡಿದಾರೆ ಅಂದ್ರೆ ಇವಾಗ ನಿನ್ನೆ ಕೇಸ್ ರಿಜಿಸ್ಟರ್ ಆಗಿದೆ, ಶನಿವಾರ ಏನು ಅಪೀಲ್ ಹೋಗ್ತಾ ಇದ್ದೀನಿ. ಒಂದು 4 ವರ್ಷ ಕೇಸ್ ನಡೆದಿದೆ ಸಿವಿಲ್ ಕೋರ್ಟ್ ಅಲ್ಲಿ. ಒಂದು ಡಾಕ್ಯುಮೆಂಟ್ಸ್ ಕೂಡ ಅದ್ರ ಪರ ಇಲ್ಲ, ಇವ್ರೇನು ಕೊಟ್ಟಿಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ ಅವ್ರ ಪರ. ನಾವು 20 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ನಮ್ಮ ಪರ. ತಾಲೂಕು ಆಫೀಸ್ ಕಡೆಯಿಂದ ಒಂದು ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಆಗಿಲ್ಲ. ಸಬ್ಮಿಟ್ ಆಗದಿರ ಇದ್ರು ಕೂಡ ಮತ್ತೆ ಇವಾಗ ಅಪೀಲ್ ಹೋಗಿದ್ದಾರೆ. ಏನಕ್ಕೆ ಅಪೀಲ್ ಹೋಗಿದ್ದಾರೆ? ನಮಗೆ ತೊಂದರೆ ಮಾಡಬೇಕು ಅಂತ ಅಪೀಲ್ ಹೋಗಿದ್ದಾರೆ. ಸರಿ ಬಿಡಿಮಾ, ಅಷ್ಟೆಲ್ಲ ಹೇಳ್ಬಿಟ್ರಲ್ಲ. ಸರಿ ಸರ್, ಈಗ ರಾಯಸಂದ್ರ ಗ್ರಾಮದವರು ಮತ್ತು ಹನುಮಂತಪ್ಪ ಅವರೆಲ್ಲ ಸೇರ್ಕೊಂಡು ಗೋವಿಂದ ಗೌಡರು ಮತ್ತು KGF ಶಾಸಕರ ವಿರೋಧವಾಗಿ ಇವತ್ತು ಹೋರಾಟ ಮಾಡಿದ್ದಾರೆ. ಹೌದು ಸರ್. ಇವಾಗ ನೀವು ಈ ವಿಚಾರವಾಗಿ ಮೇಡಮ್ ಹತ್ರ ಇರಿ ಸರ್ ಇವಾಗ ಅವ್ರು ಹೇಳಿರೋದೆಲ್ಲ ಸುಳ್ಳು ಸರ್. ಇವಾಗ ಮೇಡಮ್ ಅವರು ರೂಪಕಲಾ ಶಶಿಧರ್ ಅವರು MLA ಅವರು ಮತ್ತೆ
ಗೋವಿಂದ ಗೌಡ ಮೇಲೆ ಅವ್ರು ಮಾಡಿರುವ ಇವಾಗ ಧರಣಿ ಏನಿದೆ ಅದು ಅದು ಬಂದ್ಬಿಟ್ಟು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಏನು ನಮ್ಮ MLA ಅವರು ಮೇಡಮ್ ಈ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಒಂದು ದಿನ ಹೇಳಿರ್ತೀವಿ ಅವರಿಗೆ, ಅವರು ಬಂದು ಇವ್ರಿಗೆ ಬೆದರಿಕೆ ಹಾಕಿರೋದು ನಮ್ಮ ಪರ ಮಾಡಿ ಅಂತ ಹೇಳಿರೋದು ಇದೆಲ್ಲ ಸುಳ್ಳು. ಯಾರು ಇದೆಲ್ಲ ನಂಬೇಡಿ. ಇನ್ನೊಂದ್ಸರಿ ಇವಾಗ ನಾವು ಕೋರ್ಕೊಳ್ಳೋದು ಒಂದೇ, ಇವಾಗ ನಮ್ಮ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ ಈ ಜಮೀನಿಗೆ. ನಮಗೆ ನಮ್ಮ ಪೊಸಿಷನ್ಗೆ ಹೋಗೋದಕ್ಕೆ ತಹಸೀಲ್ದಾರ್ ಅವರೇ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಪೊಲೀಸ್ ಸಿಬ್ಬಂದಿಯಿಂದ ಯಾವುದೇ ಗಲಾಟೆಗಳು ಆಗ್ದಂಗೆ, ಅಲ್ಲಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಆಗ್ದಂಗೆ ಎಲ್ಲ ಏನು CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ರೆ ಇನ್ನು ಯಾವುದು ಗಲಾಟೆ ಸರ್, ನಾವು ಯಾವ್ರ ಮೇಲೂ ಗಲಾಟೆ ಹೋಗಲ್ಲ. ಅವರು 10 ಜನ ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವು ಇರೋದೇ 3 ಜನ, ನಾವೇನು ಮಾಡೋಕ್ಕಾಗೋಲ್ಲ. ಇದರಿಂದ ನಾವು ಸೂಕ್ತ CC ಕ್ಯಾಮೆರಾ ಎಲ್ಲ ಆಗ್ಬೇಕಂತ ಆ ದೇವಸ್ಥಾನದ ಹತ್ರ ಏನ್ ಗಲಾಟೆ ನಾಡುತ್ತೆ ಎಲ್ಲ ಗೊತ್ತಾಗುತ್ತೆ. ಗೋವಿಂದ ಗೌಡ್ರು ನಿಮ್ಮನ್ನ ಅವ್ರನ್ನ ಕರೆಸಿ ಅರ್ಧ ಜಾಗ ನೀವು ತಗೊಳ್ರಿ, ಅರ್ಧ ಜಾಗ ಸರ್ ಇವಾಗ ನಿಮ್ಗೆ ಡಾಕ್ಯುಮೆಂಟ್ ಸಮೇತ ಒಂದ್ ಸೆಟ್ ಕೊಡ್ತೀನಿ ನೋಡಿ. ಪೂರ್ತಿ 35 ಗುಂಟೆ ನಮ್ಮ ಹೆಸರಿಗೆ 3 ತಿಂಗಳಲ್ಲಿ ಖಾತೆ ಮಾಡ್ಬೇಕು ಅಂತ ಆರ್ಡರ್ ಆಗಿದೆ. ನಾವ್ ಯಾಕೆ ಭಾಗ ಇಟ್ಕೋಬೇಕು? ನಾವ್ ಯಾಕೆ ಸರ್, ನಾನೇ ದೇವಸ್ಥಾನ ಕಟ್ಸಿದ್ದೀನಿ, ಒಂದ್ 5 ಗುಂಟೆ 10 ಗುಂಟೆ ಬಿಡ್ತೀನಿ ನಾನು. ಅದೆಲ್ಲ ಏನು ಇದೆ ಸುಳ್ಳು ಸರ್, ಎಲ್ಲ ಕಲ್ಪಿತವಾಗಿ. ಏನು ಅಂದ್ರೆ ಇವರು ನಮ್ಮ ಮೇಲೆ ಇದು ಅಲಿಗೇಷನ್ ಮಾಡಿ ಈ ತರ ಮಾಡಿದ್ರೆ ಆ ಜಮೀನ್ ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ, ಗೌಡ್ರ ಮೇಲೆ, ಶ್ರೀಧರ್ ರೆಡ್ಡಿ ಮೇಲೆ ಈ ತರ ಸುಳ್ಳು ಅಲಿಗೇಷನ್ಸ್ ಎಲ್ಲ ಮಾಡ್ತಾವ್ರೆ. ಅದೆಲ್ಲ ನಂಬೇಡಿ. ನಾವು ಹಾಕಿರುವ ಅರ್ಜಿಗೆ ಪ್ರತಿ ಉತ್ತರವಾಗಿ ನಮ್ಗೆ ಖಾತೆ ಮಾಡಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸತಿ ವೆರಿಫಿಕೇಶನ್ ಮಾಡಿ ಎಲ್ಲ ನಮ್ಮ ಪರ ಕಾನೂನು ರೀತ್ಯ ಏನು ಕರೆಕ್ಟ್ ಆಗಿದೆಯೋ ಅದು ನಡೆದ್ರೆ ನಾವು ತುಂಬಾ ಸಂತೋಷ ಪಡ್ತೀವಿ. ಈ ಕಾನೂನು ಕೋರ್ಟಲ್ಲಿ ಏನಾಗಿದೆಯೋ ಅದ್ರ ಪ್ರಕಾರ ಖಾತೆ ಮಾಡಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅಲ್ಲಿ ಮನವಿ ಮಾಡ್ಕೊಂತೀವಿ. ಈಗ ಹನುಮಂತಪ್ಪ ಹೇಳಿರೋ ಆರೋಪಗಳು ಮಾಡಿರೋ ಹೋರಾಟಗಳಲ್ಲಿ ಎಷ್ಟು ನಿಜಾಂಶ ಇದೆ, ಎಷ್ಟು ಸುಳ್ಳು ಇದೆ? ಸರ್ ಅದು ನಿಜ ಇಲ್ಲ ಸರ್, ಎಲ್ಲ ಸುಳ್ಳು ಆರೋಪಗಳೇ ಸರ್. ಅಲ್ಲಿ ದೇವಸ್ಥಾನ ಇದೆ, ಒಂದು ದೇವಸ್ಥಾನ 1 ಗುಂಟೆ, ಅದೇ ಡಾಕ್ಯುಮೆಂಟ್ಸ್ ಕೂಡ ಇದೆ. ಆ ದೇವಸ್ಥಾನದ ಬಿಟ್ಟು ಇನ್ನೊಂದು ದೇವಸ್ಥಾನ ನಾವು ಕಟ್ಸಿದೀವಿ, ನಮ್ಮ ದುಡ್ಡು ಹಾಕೊಂಡು ನಾವೇ ಕಟ್ಸಿದೀವಿ. ಅದು ಬಿಟ್ರೆ ಈ ಜಮೀನೆಲ್ಲ ಖರಾಬು ತೋಪು ದೇವಸ್ಥಾನಗಳು ಅನ್ನೋದು ಸುಳ್ಳು. ಅದು ಜಮೀನ್ ಬಂದ್ಬಿಟ್ಟು ಖರಾಬು ಅನ್ನೋದು ಸುಳ್ಳು. ಅದು ಪಟ್ಟ ಜಮೀನು, ಡೆಪ್ಟಿ ಕಮಿಷನರ್ ಅವರಿಂದ ಆರ್ಡರ್ ಆಗಿರೋ ಜಮೀನು. ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ. ಹನುಮಂತ ಅವರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸೇ. ಇದು ಶ್ರೀಧರ್ ರೆಡ್ಡಿ ಅವ್ರ ಮೇಲೆ ಆಗ್ಬೋದು, ನಮ್ಮ ಮೇಲೆ ಆಗ್ಬೋದು, MLA ಮೇಡಮ್ ಆಗ್ಬೋದು, ಗೋವಿಂದ ಗೌಡ ಅವ್ರ ಮೇಲೆ ಆಗ್ಬೋದು. ಅವ್ರ ಮೇಲೆ ನಮ್ಮೆಲ್ಲರ ಮೇಲೆ ಮಾಡ್ತಾ ಇರೋ ಅಲಿಗೇಷನ್ಸ್ ಎಲ್ಲ ಸುಳ್ಳೇ ಸರ್. ಇದು ಅವಾಗ 2021ರಲ್ಲಿ 3 ತಿಂಗಳು DR ರಿಸರ್ವ್ ವ್ಯಾನ್ ನಮ್ಮ ಶೆಡ್ ಹತ್ರನೇ ಇತ್ತು, ಆ ದೇವಸ್ಥಾನದ ಹತ್ರನೇ ಇತ್ತು. ಮನೆ ಹತ್ರ ಒಂದು 20 ದಿನ ಮನೆ ಹತ್ರ ಇತ್ತು. ಗಲಾಟೆಗಳು ನಡೆದು ಅವಾಗ ಈ ಕೇಸ್ಲಾದಾಗ ಈ ತರ ಎಲ್ಲ ನಾವು ಇರೋದು 4 ಜನ ಸರ್. ಊರೆಲ್ಲ ಒಂದ್ಸರಿ ಬಂದು ಮನೆಗಳೆಲ್ಲ ಬೀಗ ಹೊಡೆದು ಗೇಟ್ಗಳೆಲ್ಲ ತನ್ನಿ ಈ ತರ ಹಿಂಸೆ ಕೊಟ್ಟಿದ್ದಾರೆ. ಇದರಿಂದ ಯಾವುದೇ ತೊಂದರೆ ಆಗದಂತೆ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ನಮ್ಮ ಪೊಲೀಸ್ ಸಿಬ್ಬಂದಿಯವರಲ್ಲಿ ಕೂಡ ನಾವು ಕೋರ್ಕೊಳ್ತೀವಿ.